ಮಗ ಹೆಂಗ್ ಮಾಡಿದಳು ಸಾರ ಚೆನ್ನಾಗಿದ್ದದ? ಅಜ್ಜಿ ಎಷ್ಟು ಚೆನ್ನಾಗಿ ಮಾಡಾಳೆ ಗೊತ್ತಾ ನನ್ನ ಹೆಂಡತಿ, ಸೂಪರಾಗಿ ಮಾಡವಳೆ. ಬಾಜಿ ಊಟ ಮಾಡುವ. ಉಣ್ಣು ಉಣ್ಣು ಉಣ್ಣಪ್ಪ ಉಣ್ಣು. ನಿನ್ನ ಬಾಯಲ್ಲಿ ಮುನ್ನಕ್ಕೆ ಬಿಡು ಉಣ್ಕೊ. ಉಣ್ಣಕ್ಕೆ ಅಂತಾನೆ ಹುಟ್ಟಿದ್ಯಲ್ಲಪ್ಪ, ಉಣ್ಣಕ್ಕೆ ಅಂತಾನೆ ಹುಟ್ಟಿದ್ಯಲ್ಲ. ತೇಜು ಬಾ ಊಟ ಮಾಡು. ಅಯ್ಯೋ ಊಟ ಮಾಡಿ ನಿನಗೆ ಮಾಡಾಕಿ ನನಗೆ ಊಟನೇ ಸೇರಿದಂಗೆ ಆಗದೆ. ಅಲ್ಲ ಕಣ್ರಿ, ನೀವು ಇಷ್ಟ್ರ ಮಟ್ಟಿಗೆ ಊಟ ಮಾಡ್ತೀರಿ ಅಂತ ನನ್ನ ಕನ್ಸು ಮನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಒಂದು ದಿವಸ ಒಂದು ಕ್ಲೂನು ಬಿಟ್ಕೊಡ್ನಿವಲ್ಲ ನೀವು, ನಾವು ಹಿಂಗೆ ತಿಂತೀನಿ ಅಂದ್ಬಿಟ್ಟು. ಅಯ್ಯೋ ಅದನ್ನೆಲ್ಲ ನೀ ಹೇಳ್ಕೊಳಕ್ಕಾಗುತ್ತಾ? ನನಗೂ ನಾಚಿಕೆ ಆಗುತ್ತೆ ಅಲ್ವಾ? ಏನು ಮಾಡೋದು ತೇಜು, ನಾನು ಆಗ್ಲಿಂದನೂ ಹಂಗೆ. ಬೇಕಾದ್ರೆ ಅಜ್ಜಿನ ಕೇಳು. ಅಯ್ಯೋ ತೇಜು ಬೆಳಕನ ಬೇಡ, ಈಗಲೇ ವಾಸಿ ಒಂದು ಹಸಿ ರಕ್ಕಿ ಅನ್ನಾದ್ರೂ ಒಂದೇ ಸತಿ ಉಣ್ಕತ್ತಾನೆ ಈಗ್ಲಾರೇ. ಆಗ ಹಂಗದ ಗಳು ಅನ್ನ 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 ಅನ್ಕೊಂಡು ಹುಚ್ಚ ಇಡ್ಸ್ ಮಾಡ್ಬಿಡೋನು. ಎಷ್ಟು ಹೊತ್ತಿನಲ್ಲೂ ಒಲೆ ಮೇಲೆ ಅನ್ನ ಬೇಯ್ತಾನೆ ಇರಬೇಕಾಗಿತ್ತು ಸಣ್ಣದ್ರಿಂದ ನನಗೆ. ಅಯ್ಯೋ ಒಸಿ ಹೊಟ್ಟೆ ಉಡ್ಸ್ತಿತ್ತಿಲ್ಲ ಕಣವೆ. ಸದ್ಯಕ್ಕೀಗ ಹೆಂಗೋ ಉಣ್ಕೊಂಡು ನೆಮ್ಮದಿಯಾಗಿ ಚೆನ್ನಾಗಿ ಅವನೇ ಒಂದೇ ಸತಿನಾರು ಉಣ್ತಾನೆ. ಅಜ್ಜಿ ಯಾರನ್ನಾರು ಬಟ್ಟೆ ಇಡ್ಸ್ಕೊಳ್ಳಿ, ನನಗೆ ಆಯ್ಕೆಲ್ಲ ಅಡುಗೆ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಸಾಕಾದಂಗೆ ಆಯ್ತದೆ. ಆ ಪಾತ್ರೆಗಳೆಲ್ಲ ಇಳ್ಕಕ್ಕೆ ಎತ್ತು ಮಾಡ್ಬೇಕು ಸಾಕಾದಂಗೆ ರಟ್ಟೆಲ್ಲ ನೋವು ಬಂದಬೇಕು ಅಜ್ಜಿ. ಯಾರಜ್ಜಿ ಮಂಜುರಾದವ್ರು ಹಿಂಗೆ ತಿಂದಾರ ಅವ್ವ ಕಣ್ಣಾಕರ. ನೀನು ಸರಿ ಬಿಡು, ಚೆನ್ನಾಗಿ ಹೇಳ್ತಿದೀಯ. ಅವ್ರ ಇನ್ನೂ ಹಂಗೆ ಕಣವೆ, ಅವ್ರ ಇನ್ನೂ ಹಂಗೆ ಗಳು ಊಟ ಕೇಳೋದು. ನಾನು ಒಂದು ದಿವಸ ಸಂಕೋಚ ಪಟ್ಕೊಂಡಿರ. ನನ್ನ ಗಂಡನಿಗೆ ತೆಚ್ಚ ಅನ್ಕೊಂಡು ನಾನು ಮಾಡಿ ಬಿಡಿಸ್ತಿದ್ದೆ ಉಂಡೆಯ. ಅಷ್ಟು ಚೆನ್ನಾಗಿದ್ದಿದ್ದು. ಅಜ್ಜಿ ಹಂಗಾರೆ ಆಗಲಿ, ನೀವೇನು ಹೇಳಿದ್ದು ಒಂದು ಮಾಡಿಸ್ಕೊಡ್ನೇ ಇಲ್ವಲ್ಲ. ಆಲ್ರೆಡಿ ಮಾಡಿಸ್ತೀನಿ ಅಂದ್ರೆ ಅದನ್ನು ಮಾಡಿಸ್ನಿಲ್ಲ. ಅಯ್ಯೋ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ನಾನು ಪಾರಿಂಗೆ ಮಾಡಿಬಿಟ್ಟು ಮಗ ನಾನೇನಂತೆ ಹಿಂಗೆ ನನ್ನ ಮೊಮ್ಮಗನ ನಿರ್ತಿಗೆ ಆಲ್ರೆಡಿ ಮಾಡಬೇಕು ಅನ್ನ. ಅವ್ರಂತವ್ರೆ ಅಮ್ಮ ಈಗ ಭಾಳ ಕಷ್ಟ, ಈಗೇನೋ ಎಲ್ಲ ರೆಡಿ ಮಾಡ್ಬೋದು. ಅಲ್ಲಿಂದವ ಒಂದು ನರ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರೋದಂತೆ. ಈಗ ಎಲ್ಲ ಏನೋ ರೆಡಿ ಮಾಡೋಕ್ಕೆ ಹೋಗಿ ಆ ನರ ಕಟ್ ಮಾಡಿಬಿಟ್ರೆ ಮಕ್ಳಾಗ್ದಂಗೆ ಆಯ್ತವಲ್ಲ, ಮುಂದಕ್ಕೆ ಕಷ್ಟ ಆಯ್ತದೆ ಅಮ್ಮ. ಅಲ್ಲೊಂದು ಹೆಂಗಾರೆ ಅಲ್ಲಿ ಮೊದಲು ನಿಮ್ಮ ವಂಶ ಬೆಳಗ್ಬೇಕಲ್ವ. ಒಂದು ಮಗ ಒಂದು ಆಗ್ಬಿಡ್ಲಿ, ಆಮೇಲೆ ನೀವು ಎಲ್ಲ ರೆಡಿ ಮಾಡಿಸ್ಕೊಳ್ಳಿವ್ರಿ ಅಂತ ಅಂದ್ರು ಕಣವೆ. ಅಜ್ಜಿ ನನಗೆ ಯಾಕೋ ನೀವು ಎಲ್ಲವ ನೀವು ಮಾಡ್ತಿರೋದು ನನಗೆ ಯಾಕೋ ಭಾಳ ಅನ್ಯಾಯ ಮೋಸ ಅಂತ ಅನ್ನಿಸ್ತದೆ. ಮದುವೆ ಮಾಡ್ಕೊಳಕಂಟು ಒಂಥರ ಹೇಳ್ಬಿಟ್ಟು ಈಗ ನೋಡ್ರಿ ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಜ್ಜಿ ನೀವು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನನಗೆ. ಹಿಂಗೆಲ್ಲ ಹೇಳ್ಬೇಡಿ ನೀವು. ಅಲ್ಲ ಕಣ್ಮಗಳೇ, ನಿನಗೆ ಏನು ಕಮ್ಮಿ ಆಗಿರೋದು? ಇಲ್ಲ ನನ್ನ ಅಮ್ಮಗ ನೋಡ್ಕೊತೀರ ಹೊಚ್ಕಟ್ಟಾಗಿ. ಹಾಂ ಯಾವುದು ಕಮ್ಮಿ ಆಗಿರೋದು? ಒಡವೆ ವಸ್ತು ಕಮ್ಮಿ ಆಗಿರೋದ? ಪೇಟಿಗೆ ಗಟ್ಟ ಚಿನ್ನ ಕೊಟ್ಟಿನಿ, ಹಾಕಲ್ದೇ ಮೈ ಕಟ್ತಾ ಅಂದ್ಬಿಟ್ಟು ಬಿಚ್ಚು ಮಡಿಕೊಂಡು ಕೂತಿದ್ದೀಯ ನೀನು. ಹಾಕೋ ಅಚ್ಚುಕಟ್ಟಾಗಿ ಸೋಕಿ ಮಾಡು. ಬೇಡ ಅಂದ್ವಾ ಹೋಗಿ ಪಿಕ್ಚರ್ಗೆ ಹೋಗಿ ಸುತ್ತಾಡ್ಕೊ ಬನ್ನಿ. ಬೇಡ ಅಂದ್ವಾ ಹೇಳಿ. ಏನು ಸುತ್ತಾಡೋರು ಏನೋ ಒಂದು ಗೊತ್ತಾಯ್ತಲ್ಲ ಹೋಗಜ್ಜಿ. ಎಲ್ಲಿ ಸುತ್ತಾಡಕ್ತಾನೆ ಎಲ್ಲಿ ನೆಮ್ಮದಿದ್ದು? 3 ಹೊತ್ತು ಬೇಯಿಸಿ ಸಾಕಾಗದು ನನಗೂ. ನಾನು ಈ ಥರ ತಿಂತಾನೆ ಅಂತ ಗೊತ್ತಿರೋ ನಾನು ಮದುವೆನೇ ಆಯ್ತಿತ್ತಿಲ್ಲ. ಅದೇನು ಹಣೆ ಬರೋಣ ಏನೋ. ನಾನು ಆಲ್ರೆಡಿ ಮಾಡಿಸ್ತೀರಿ ಅಂತ ಆಸೆ ಇಟ್ಕೊಂಡಿದ್ದೆ. ಅಲ್ಲ ತೇಜು, ಈಗ ಅಲ್ಲೊಂದು ನಿನಗೆ ಯಾಕೆ ಇಂಪಾರ್ಟೆಂಟು? ನಾನೇ ಸುಮ್ಮನಿದ್ದೀನಿ ಅಲ್ವಾ, ನಿನಗೆ ನಿಕ್ಕಿಂಗ್ ತಲೆಗೆಡ್ಸ್ಕೊತಿದ್ಯಾ? ಅಜ್ಜಿ ನೋಡಿ ಅಜ್ಜಿ, ಈ ಥರ ನಂಗೆ ತುಂಬ ಬೇಜಾರಾಗ್ತದೆ. ಊಟ ಸೇರ್ತಾಯಿಲ್ಲ ನನಗೆ. ಸೇರಕ್ಕೆ ಹಾಕ್ಸ್ಬಿಟ್ಟು ಈಗ ಉಣ್ಣಕ್ಕಿಲ್ಲ ಅಂದ್ರೆ ಅದದ ಉಣ್ಕೊ ಬಿರ್ಬಿರ್ನೆ ಉಣ್ಕಪ್ಪ. ಹೊಟ್ಟೆ ತುಂಬ ಉಣ್ಕೊ, ತಲೆಗೆಡ್ಸ್ಕೊಬೇಡ. ಉಣ್ಕೊ ಊಟದ ಮುಂದೆ ಕುತ್ಕೊಂಡಂಗೆ ದೂರ ಕರಾಡ್ಬೇಡ್ದು. ಉಣ್ಕೊ. ಅಯ್ಯೋ ಅದಕ್ಕೆ ಏನು ಗೊತ್ತದು? ಹೇಳೋದಿತ್ತಿಲ್ಲ, ಹೇಳೋದು ಅರ್ಥ ಮಾಡ್ಕೊತಾಳೆ. ಊಟ ಮಾಡಲ್ಲ ನೀನು, ಟೆನ್ಷನ್ ಮಾಡ್ಕೊಬೇಡ ನೀನು. ಒಲೆ ಊಟ ಮಾಡ್ಕೊಂಡು ಕರ್ಕೊಂಡು ಎಲ್ಲರೂ ಸುತ್ತಿಸ್ಕೊಂಡು ಪಿಕ್ಚರ್ ನೋಡ್ಕೊ ಬರೋಲ್ಲ. ಮಧ್ಯಾಹ್ನ ಕಟ್ಟವ ಮಧ್ಯಾಹ್ನಕ್ಕೆ ಬಂದು ಅಡುಗೆ ಮಾಡಿ ಇಕ್ತಾಳಂತೆ. ಜಿ ನನಗಂತೂ ಅಡುಗೆ ಮಾಡೋಕ್ಕಾಗಿಲ್ಲ. ಬೇಕಾದ್ರೆ ಯಾರಿಗಾರು ಭಟ್ರಿಗೆ ಹೇಳಿ ಇವ್ರಿಗೆ ಅಡುಗೆ ಮಾಡೋಕ್ಕೆ ಮನೇಲಿ ಮಾಡಿದ್ರೆ ಅದು ಇವ್ರಿಗೆ ಏನಿದ್ರು ಚೌಟ್ರಿಲಿ ಮಾಡೋಕೆ ಮಾಡಬೇಕು ಅಡುಗೆ. ನನಗಂತೂ ಆಯ್ಕೆ ನನಗೆ ಏನು ಒಸಿ ಉಂಡಾರ ಊಟವ. ಅಯ್ಯೋಲೆ ಇದೇನಿದು ಹಿಂಗೆ ಹಾಕಿ ನೀನು? ಸರಿ ಬಿಡು, ನೀನು ಚೆನ್ನಾಗಿ ಕಣ್ಣು ಹಾಕ್ತೀಯ. ಉಣ್ಲಿ ಬಿಡವ. ಅಲ್ಲ ಸಂತೋಷ ಪಡಬೇಕು ನೋಡು ನನ್ನ ಗಂಡ ಹೆಂಗೆ ಉಣ್ತಾನೆ ಅಂತವೆ. ಆದ್ರೂ ಬುಟ್ಟು ಹಿಂಗೆ ಸಂಕಟ ಪಟ್ರೆ ಅದದ ನೀನು ಬಿಡು. ಸರಿ ಕತೆ ಒಳ್ಳೆ ಚೆನ್ನಾಗಿ ಸಂಕಟ ಪಡ್ತಾ ಕೂತಿದ್ದಿ. ಏನು ನಿಮ್ಮ ಅಪ್ಪನ ಮನೆ ದೊಡ್ಡ ಬಂದಿದ್ದಿಲ್ಲ ಮಗ? ಅಚ್ಚುಕಟ್ಟ ಮಾಡಿಕ್ಕು. ತೇಜು ಸ್ವಲ್ಪ ಉಪ್ಪಿನಕಾಯಿ ತಗೋಬಾ. ಅಜ್ಜಿ ಯಾವುದೇ ಕಾರಣಕ್ಕೂ ಅವಳು ಅಲ್ಲಿ ಮಾತ್ರ ರೆಡಿ ಮಾಡಿಸ್ಬೇಡಿ. ನನಗೆ ಅವಳು ಚೆನ್ನಾಗಿಲ್ಲ ಅನ್ನೋ ಒಂದು ವಿಷಯಕ್ಕೆ ನಾನು ಅವಳು ಮದುವೆ ಆಗಿದ್ದು. ನಿಮಗೆ ಗೊತ್ತು ತಾನೆ? ಯಾಕೆ ಮದುವೆ ಅವಳು ಅಲ್ಲೂ ಸುದ್ದಿ ಎತ್ತುತ್ತೀಯ ನೀನು? ಅವಾಗೆ ಹೋಗಿದ್ನಾ ಕೇಳಕ್ಕೀಗ ಪಾರಿಂಗ್ ಡಾಕ್ಟ್ರ್ ಬೇರೆಯಾ ಕೇಳಿಲ್ಲಕ್ಕ ಸುಮ್ಮನಿರ್ಲ. ನೀನು ತಲೆಗೆಡ್ಸ್ಕೊಬೇಡ. ನಾನು ಯಾಕೆ ಕೇಳಕ್ಕೆ ಹೋಗಲ್ಲ? ನನಗೆ ಹುಚ್ಚ ನನಗೆ ಸುಮ್ಮನೆ ಹೋಗಿ ಕೇಳೋಕ್ಕೆ. ಸುಮ್ಮನೆ ಕತೆ. ನಾನು ನೋಡೋದ ಏನಂದಳು ಅಂದ್ಬಿಟ್ಟು ಹಂಗೆ ಅಂದಿದ್ದು ಕತೆ. ಈ ಸರಿಗ ಆಯ್ಕಿಲ್ಲ ಅಂತ ನಾವು ಆವಾಜ್ ಹಾಕಿದ್ರೆ ಮನೆ ಬಿಟ್ಟು ಹೋಯ್ತಾಳಪ್ಪ. ಒಂದು ಮೂಗಾಲಿ ಸುಮ್ಕಿರ್ಲ ಸರಿ ಆಯ್ತದೆ. ನಾನು ಹೆಂಗೋ ನಾನು ಇದು ಮಾಡ್ತೀನಿ. ಅವಳನ್ನ ಅಂತ ರೆಡಿ ಬೇರೆ ಮಾಡ್ಸಕ್ಕೋದು. ಇನ್ಯಾಕೆ ಇನ್ಯಾರು ನೋಡ್ಬೇಕಾಗಿತ್ತು? ಅವಳು ರೆಡಿ ಮಾಡಿಸ್ಕೊಂಡು ನಾನು ರೆಡಿ ಮಾಡ್ಸಕ್ಕೆ ಸುಮ್ಕಿರು. ಅದಕ್ಕೇ ನೀನೆಲ್ಲಿ ರೆಡಿ ಮಾಡಿಸ್ಬಿಟ್ಟಿಯಾ ಅಂತ ಅಷ್ಟೇ. ಸರಿ ಊಟವನು ಅಲ್ಲ ಕಂಡ್ರೆ ಅದೇ ಕೊಂಡೆ ಕರ್ಬಲು ಉಂಡಾರ. ಅಲ್ಲ ಕಾರಕ್ಕೆ ಕೇಳೋರು ಕಾರಕ್ಕೆ ಬಂದಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಯ್ತಿತ್ತ. ನಿಮ್ಮನ್ನ ಲಕ್ಷ ಕೋಟಿ ತಂದು ಮುಯ್ಯಿ ಹಾಕಿ ಅಂದಿದ್ನ. ಭಾಷಣ ಮಾಡ್ಬೇಕಾರೆ ಹೇಳಿದ್ರಲ್ರೇ ನಾನು ಮುಯ್ಯಿಗೆ ಹಾಕ್ಬೇಡಿ, ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊ ಹೋಗಿ ಅಂತವೆ. ಕರ್ಬಲು ಮುಂಡಾರ ಹೋಗಿ ಅತ್ತಾಗೆ ಉಣ್ಕೊ ತಿನ್ಕೊ ಬನ್ನಿ ಅಂದ್ರೆ ಬರೋಕ್ಕೆ ಸಾಯ್ತೀರಿ ಅಲ್ರೇ. ಅಲ್ಲ ನೀವೆಂತ ಕರ್ಬಲಿರೋ ಅನ್ನೋದು ಈಗ ಗೊತ್ತಾಯ್ತು. ನನ್ನ ಮಗಳಿಗೆ ಚಾಡಿ ಹೇಳಿ ನನ್ನ ಮಗಳು ಬರ್ದಂಗೆ ಮಾಡಿದ್ರಲ್ಲ ತೊಡಗಲಿರ. ಒಳ್ಳೆದಾದ್ರೇ ಲೋಪರ್ ಮುಂಡಾರ. ಯಾವಳು ನನ್ನ ಮಗಳಿಗೆ ಹೋಗಿ ಚಾಡಿ ಹೇಳಿರೋ ಗುಡ್ಸಟ್ಟಿಗೆ ಸುಮ್ಮನೆ ಬಿಟ್ಟ. ನಾನು ಸರಿಯಾದ ಕೆಲಸ ಮಾಡ್ತೀನಿ. ನನಗೆ ಗೊತ್ತು ಯಾವನೊಂದು ಸೌತಿ ಮಗಳು ಹೋಗೋಳೆ ಹೇಳಕ್ಕೆ ನನ್ನ ಮಗಳಿಗೆ ಅಂದ್ಬಿಟ್ಟು. ಅಲ್ಲ ನನ್ನ ಮಗಳೇನು ಮಾಡಿದ್ಲು? ನನ್ನ ಮಗಳಿಗೆ ಯಾಕೆ ಹೋಗಿ ಚಾಡಿ ಹೇಳ್ಬಿಟ್ಟು ಮದುವೆ ಬರ್ದಂಗೆ ಮಾಡಿದ್ರೇ ಗುಡ್ಸಟ್ಟಿರ ನೀವು. ಒಳ್ಳೆದಾದ್ರೆ ನಿಮಗೆ ಒಳ್ಳೆದಾದ ನಿಮಗೆ ಆಳು ಬಿದ್ದೋಯ್ತಿದ್ರಿ, ಯಾಕೆ ಕೊಟ್ಟೋಯ್ತಿದ್ರಿ ಗುಡ್ಸಟ್ಟಿರ ನಿಮ್ಮನ್ನ. ಎಲ್ಲ ಓಪನ್ ಮುಂಡಾರ ಸಾಮಾನ್ಯದಲ್ಲ ಕಣ್ಣೆ ನೀವು. ಮನಾಳಿರು ಕಂಡಂಗೆ ಮನೆಗಳೆಲ್ಲ ಹಾಳು ಮಾಡಿ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಿದ್ರಿ. ಕಣ್ಣಗೆ ತೊಡಗಲಿರ ನೀವು. ಓಪನ್ ಮುಂಡಾರ
ಲೋಪರ್ ಮುಡ್ಯಾರ ತಂದು ನಿಮ್ಮನ್ನ ಆಗಲಿರ ನೀ ತಂದಿಕ್ಕೆ ತಮಾಸೆ ನೋಡ್ತೀರಿ ಅಲ್ಲಿ ನನ್ನ ಮಗಳನ್ನ ಮದುವೆಗೆ ಬರ್ದಂಗೆ ಮಾಡಿದ್ರಲ್ಲಿ ಲೋಪರ್ ಮುಡ್ಯಾರ ನನ್ನ ದುಡ್ಡಲ್ಲಿ ಇವತ್ತು ರುಣವ ನನ್ನ ರುಣದಲ್ಲಿ ಸಾಯ್ತಾ ಇದ್ದೀರಿ ಮರ್ತ್ಬಿಟ್ರನೇ ಜಿ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ರಿಸೆಪ್ಷನ್ಗೆ ಬರ್ರಿ ನೀವಲ್ಲವೇ ಅಲ್ಲ ಇವ್ರು ಋಣ ತಿಂದಿದ್ದ ಹಿಂದೆ ಮುಂದೆ ಯಾವಾಗ ಕಿತ್ಕೊಂಡು ಅಲ್ಲ ಇಂಥ ಕರ್ಬು ಜನಗಳು ಇದ್ದಾರೆ ಅಯ್ಯೋ ಅಜ್ಜಿ ಹೇಳಿದ್ರಿ ತಾನೆ ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಅದಕ್ಕೆ ಬೈತೀರಿ ನಡೀರಿ ಸುಮ್ಮನೆ ಒಳಕ್ಕೆ ನೀವು ಸುಮ್ಮನೆ ಬಿಡೋದಲ್ಲ ಆ ಮುಂಡರ್ನ ಸರಿಯತ್ ಗಾಚಾರ ಬಿಡ್ಸಿ ಆ ಮುಂಡರ್ ಒಂದು ಕತೆ ಕಾಣಿಸಕಂತ ನಾನು ಸುಮ್ಮನೆ ಬಿಟ್ಟನ ಲೋಪರ್ ಮುಂಡರ್ನ ಕಿತ್ತೋದ್ ಮುಂಡಾರ ಲೋಪರ್ ಬಿಡ್ಸಟ್ಟಿರ ಅಲ್ಲ ಮಾರ ಮರೋದಿಲ್ಲ ಬಿಡ್ರಿ ನಿಮಗೆ ಅಲ್ಲ ಯಾವಳ್ಳೆ ಆನು ಅಂತ ಬೇಡ ಚಾಡಿ ಹೇಳಿರೋ ಮುಂಡೆ ನೀನು ಲೋಪರ್ ಮುಂಡರಕನ ಹೋಗು ಅಜ್ಜಿ ಸುಮ್ಮನೆ ನಡೀರಿ ನೀವು ಮನೆ ಒಳಗೆ ಏನು ಹಿಂಗೆ ಹಿಂಗೆ ಒಟ ಅಂದಿರಿ ಅವ್ನು ನೋಡ್ರಿ ಅವ್ನ ಮಕ್ರಿ ಅನ್ನ ಅಂತ ನೀವು ನೋಡ್ರಿ ಹಿಂಗೆ ಸುಮ್ಮನೆ ಹೋಗಿ ಜನಗಳಿಗೆ ಬೈತೀರಿ ನಿಮ್ಮ ಮಧ್ಯದಲ್ಲಿ ಸೇರ್ಕೊಂಡು ನಾನು ಹುಚ್ಚಿ ಬಿಡ್ಬೇಕಾಯ್ತದೆ ನಡಿ ಒಳಕ್ಕೆ ನೀನು ಕರ್ದ್ನ ಬೈಲಿರಿ ಅಂತವೆ ಎಷ್ಟು ಸತಿ ಹೇಳಿದನು ಮಾಚು ಬರ್ಬೇಕಾರೆ ಅಚ್ಚುಕಟ್ಟಾಗಿ ಒಡವೆ ಒರ್ಸ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಈಚೆ ಬರಬೇಕು ನೀನು ಈ ಕಾಳ ಮುಂದೆ ಮೊಮ್ಮಗರು ನೆಡ್ತಿ ಅಂದರೆ ಹೆಂಗಿರ್ಬೇಕು ನೀನು ಮೈ ಕರ್ತಾ ಅಂತೀಯಲ್ಲ ಒಡವೆ ಹಾಕೊಂಡ್ರೆ ಹಿಂಗೆ ಬುದ್ಧಿ ಕಲೆ ನೀನು ನಡಿ ಒಳಕ್ಕೆ ಒಡವೆ ಹಾಕೊಂಡು ಸೋಕೆ ಮಾಡಕ್ಕೆ ನಿಮ್ದಿದ್ದದ ಒತ್ತೊತ್ತಿಗೆ ಸಾನು ಮುಟ್ಟುವೆ ಒಳ್ಳೆ ಬಟ್ರ್ ಕೆಲಸ ಮಾಡಂಗೆ ಕೆಲಸ ಮಾಡಬೇಕು ನನಗೂ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ನೀವು ಹೇಳಿದ ಮಾತಾ ಒಂದು ನಡೆಸ್ತೀರ ಕಣಜ್ಜಿ ನೀವು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ ನನಗೆ ನೀವು ಮದುವೆ ಮಾಡ್ಕೊಂಡ್ಮೇಲೆ ಫಸ್ಟ್ ಅಲ್ಲಿ ರೆಡಿ ಮಾಡ್ತೀರಿ ಅಂದ್ಬಿಟ್ಟು ಈಗ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು ನೋಡಿ ಮಗ ನಾನು ಹೇಳ್ತೀನಿ ಕೇಳು ಮರುವಾದಿಂದ ಒಳಗೆ ನಡಿ ಒಳಗೆ ಕೂತ್ಕೊಂಡು ಏನು ಬೇಕಾದ್ರೂ ಮಾತಾಡು ಅಕ್ಕಪಕ್ಕತಿರೋ ನಾಯಿಗಳೆಲ್ಲವ ನೆಟ್ಗೆ ಕೆಲ್ಸ್ಕೊತವೆ ಗೊತ್ತಾ ಆಮೇಲೆ ಕಾಳಿ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ಕೊಳಕಿಲ್ವಾ ನಿನಗೇನು ಅರೆ ಆಗಿದ್ದದು ನಿನಗೇನು ಕಮ್ಮಿ ಆಗಿರೋದು ಹೇಳು ಸರಿ ಆಯಿತು ಬಿಡಿ ನಡಿ ರಜಿ ಈಗ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಮಾತಾಬೇಡಿ ಒತ್ತಿ ನಡಿ ನನ್ಗಳಿಗೆ ಗಾಳಿ ಬಿಡಿಸ್ಬಿಟ್ಟು ಅಲಕ್ಕನ್ ಮಗ ನಾನು ಹೇಳೋದು ನನ್ನ ಮಗಳಾರು ಬರೋಳಲ್ವಾ ಈ ಮುಂಡರ್ಗೆ ಹಾಕ್ಬೇಕು ನನ್ನ ಮಗಳ ತಕ್ಕ ಹೋಗಿ ಚಾಡಿ ಹೇಳ್ಬೇಕು ಅಂದ್ಬಿಟ್ಟು ನನ್ನ ಮಗಳನ್ನ ಮದುವೆ ಬರ್ದಂಗೆ ಮಾಡೋರಲ್ಲ ಇವ್ರಿಗೆ ನನಗೆ ಎಷ್ಟು ಹೊಟ್ಟೆ ಹೊರಕಿಲ್ಲ ನಮ್ಮ ಮಗನ ಸ್ವಂತ ಮಗನ ಮದುವೆಗೆ ಬರ್ದಂಗೆ ಮಾಡಿದ್ರು ಇಂಥ ಕಿತ್ತದ ಮುಂಡ್ಯಾರ ಬುದ್ಧಿ ಕಲಿಬೇಕು ಅದು ಯಾವ ಥರದಲ್ಲಿ ಚಾಡಿ ಹೇಳಿದ್ರು ಕಡೆ ಯಪ್ಪ ಇಂಥ ಜನಗಳೇ ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕಡೆ ಹೆಂಗೆ ಇರ್ಬೋದಾಗಿತ್ತು ಬರ್ದಾನೆ ಅವರು ಬರೋಕಿಲ್ಲ ಬರೋರು ಬಿಡೋಕಿಲ್ಲ ಎಂಥ ಜನಗಳು ಇರ್ಬೇಕು ನೋಡು ಮತ್ತೆ ಇವರು ಸರಿ ನಡಿ ಅಜ್ಜಿ ಸುಮ್ಮನೆ ಯಾವಾಗಲೂ ವಟ ಅನ್ನೋದೇ ನೀವು ಅದೇನೋ ಚೂರು ಬುದ್ಧಿನೇ ಇಲ್ವಾ ನಿಮಗೆ ಆಯಿತು ಸುಮ್ಮನಿರಿಗೆ ನಡಿ ನೋಡು ನಾನು ಹೇಳ್ತೀನಿ ಕೇಳ್ಕೊಬಿಡು ಮಗ ತೇಜು ಒಳಗೆ ನಡೆಯಿರಿ ಸೈ ಈಚೆ ಬರಬೇಡ್ದು ಈ ಕಾಳಮ್ಮ ನಮ್ಮ ಅಮ್ಮಗನ ಇರ್ತೀಯ ನೀನು ಯಾವ ಥರ ಗೊತ್ತಾ ಮೇಂಟೈನ್ ಮಾಡಬೇಕು ಗೊತ್ತಾ ನೀನು ಅವ್ರಿವ್ರಂಗೆ ಲೋಕಲ್ಲ ಹೋಗು ಮೊದಲು ಹೊರಗಡೆ ಬರ್ಬೇಕಾದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ವಸ್ತ್ರ ಹಾಕೋ ಒಳಗೆ ಹೆಂಗೆ ಬೇಕಾದ್ರೆ ನಾನು ಕೇಳಕ್ಕಿಲ್ಲ ಅಲ್ಲ ಬೇಕಾದಂಗೆ ತೆಗೆದು ಮಡ್ಗಿನಿ ಡ್ರೆಸ್ಗಳು ಚೂಡಿದಾರ 20,000 ಕೊಟ್ಟು ನೈಟಿಗಳು ಒಳ್ಳೊಳ್ಳೆ ಸೀರೆ ರೇಷ್ಮೆ ಸೀರೆ ಮೈಸೂರು ಸಿಲ್ಕು ಎಲ್ಲ ಸೀರೆಗಳು ಇಲ್ವಾ ಹಾಕೊಂಡು ಈಚು ಬಾ ಆಮೇಲೆ ಬೇಕಾದ್ರೆ ಒಳಗೆ ಎಂತೆವೋ ಇಕ್ಕೋ ನೀನು ಸರಿ ಬಿಡು ನಮ್ಮ ಯೋಗ್ಯತೆ ಏನು ನಮ್ಮ ಪ್ರೆಸ್ಟೀಜ್ ಏನು ಅವೆಲ್ಲನೂ ಮರ್ತುಬಿಟ್ಟ ಅಯ್ಯೋ ಪ್ರೆಸ್ಟೀಜ್ ಮನೆ ಹಾಳಾಗ ನಡಿಯಜ್ಜಿ ಸುಮ್ಮನೆ ತಲೆನೋಯ್ತದ ನನಗೆ ನೀನು ಒಂಚೂರು ಗಂಡನ ಅಡುಗೆ ಮಾಡಿ ಹಿಂಗೆ ಸಾಯ್ತಾ ಇದೆಯಲ್ಲ ನಾನು ಹೆಂಗೆ ಸಾಕಿರ್ಬೇಕು ಅವನ್ನ ಎಷ್ಟು ವರ್ಷ ಹೆಂಗೆ ಸಾಕಿರ್ಬೇಕೇ ಆಗ ನನಗೆ ಮುಂಚೆಲ್ಲ ದೈವ ನಾನು ಸಾಕಿಲ್ವಾ ಇನ್ಮೇಲೆ ನಿನ್ನ ಜವಾಬ್ದಾರಿ ನಿನ್ನ ಗಂಡನ ನೀನು ನೋಡ್ಕೋಬೇಕಾದ್ರೆ ನೀನು ಕರ್ತವೆ ತಾನೆ ಅಯ್ಯೋ ನನಗೆ ಆಯ್ಕೆ ಕಣಜ್ಜಿ ಸುಮ್ಮನೆ ತಲೆ ತಿನ್ಬೇಡ ನೀನು ಏನು ಆಯ್ಕಿಲ್ಲ ನಿನಗೆ ಏನು ಆಯ್ಕಿಲ್ಲ ಕಣವ ನಿನಗೆ ನಿಮ್ಗಳು ಪುಟ್ಟಿ ಹೇಳೋಕ್ಕೆ ನಮ್ಗೆ ಆಯ್ಕಿಲ್ಲ ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಸುಮ್ಮನೆ ಒಳಗೆ ಹೇಳ್ದು ಮತ್ತೆ ಕೇಳಬೇಕು ಏನು ಕಮ್ಮಿ ಆಗಿದೆ ನಿನಗೆ ಒಡವೆ ವಸ್ತ್ರ ಇಲ್ವೋ ಬಟ್ಟೆ ಬರ ಇಲ್ವೋ ಯಾವುದು ಕಮ್ಮಿ ಮಾಡಿದನು ರಾಣಿ ಹೆಂಗೆ ನೋಡ್ಕೊಂಡಿಲ್ವಾ ಅಯ್ಯೋ ಏನಿರ್ತಾನೆ ಏನು ಮನ್ಸಿಗೆ ನೆಮ್ಮದಿನೇ ಇಲ್ಲ ದೇಹಕ್ಕೆ ವಿಶ್ರಾಂತಿನೇ ಇಲ್ದಂಗೆ ಆಗೋಗದೆ ಒಳ್ಳೆ ಬಟ್ರ ಕೆಲಸಕ್ಕೆ ಸೇರ್ಕೊಂಡಂಗೆ ಆಗೋದು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ